ಏನ ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಬ್ಲಾಗು ತುಂಬ ಸ್ಪೆಷಲ್ಲು. ಯಾಕೆ ತುಂಬಾ ಸ್ಪೆಷಲ್ಲು ಅಂದರೆ ನಮ್ಮ ಜಮೀನಲ್ಲಿ ಒಂಬಾಳೆ ಬಿಟ್ಟಿದೆ ಅಡಿಕೆ. ಸೊ ಅದಕ್ಕೆ ಪೂಜೆ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ಇವತ್ತು ಈ ಬ್ಲಾಗ್ ಫುಲ್ ನೋಡಿ, ಮಿಸ್ ಮಾಡ್ಕೊಂಬಿಡಿ. ಹಾಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಕೊನೆಯಲ್ಲಿ ಅದನ್ನು ಮರಿಬೇಡಿ. ಸೊ ಕಮೆಂಟ್ ಮಾಡಿ. ಹಂಗೇನೆ ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲ ನೋಡ್ರಿ, ಆದಮೇಲೆ ಭಾಳ ಪ್ರೀತಿ ಉಟ್ಬಿಟ್ಟೈತೆ ನನ್ನ ಮೇಲೆ. ಸೊ ನೋಡ್ರಿ ಈಗೇನು ಬರುತ್ತೈತೆ, ಅಲ್ಲಿಂದ ಬರ್ತೈತೆ ನೋಡಿ ಪ್ರೀತಿ. ಗಾಯ್ಸ್ ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಬಂತು ಬಂತು ಬಂತು. ನಾನು ನೋಡಿ ಅದಕ್ಕೆ ಕೋಲ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ನಾನು ಬಂದರೆ ಹಿಂಗೆ ಅಂದ್ಬಿಡ್ತೀನಿ, ಅದೇ ಎದ್ರುಕೊಂಡು ಹೊರಟೋಗ್ಬಿಡುತ್ತೆ. ಯಾಕೆ ಬರುತ್ತೆ ಅಂದರೆ ಅದು ಮರಿ ಯಾಕೆ ಐತೆ, ನಾವು ಅದಕ್ಕೇನಾದರೂ ಆ ಮರಿಗೇನಾದರೂ ಡಿಸ್ಟರ್ಬ್ ಮಾಡ್ತೀವೋ ಅಂದ್ಕೊಂಡ್ಬಿಟ್ಟು ಬರುತ್ತೆ. ಹೆಂಗೆ ಅನ್ನಿಸ್ತೈತೆ ಹೇಳ್ರಿ? ಹಾಂ, ಖುಷಿ ಆಗೈತೆ ನಮ್ಮ ಪಪ್ಪಂಗೆ. ನೋಡ್ರಿ ಎಲ್ಲ ರೆಡಿ ಮಾಡ್ಕೋತಾವ್ರೆ ಈಗ ಹೋಗೋಕ್ಕೆ. ಸೊ ಕಾರೆಲ್ಲ ತೊಳಿತಾವ್ರೆ. ಬನ್ನಿ ನಾನು ಮೇಲ್ಗಡೆ ಹೋಗ್ತೀನಿ ಮನೆಗೆ. ಬಾಯ್. ರೆಡಿ ಆಗಿಬಿಟ್ಟು ಈಗ ಪೂಜೆ ಎಲ್ಲ ಆಯಿತು, ಮನೇಲಿ ಹೊರಟಿದ್ದೀವಿ ನೋಡಿ. ಇನ್ನು ಈಗ ಕಾರಲ್ಲಿ ಬಂದು ಕೂತಿದ್ದೀವಿ, ಇನ್ನೂ ಬರಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಜಮೀನ್ ಕಡೆಗೆ. ಸೊ ನೋಡಿ ಈಗ ಜಸ್ಟು ಡೀಸೆಲ್ ಹಾಕ್ಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಇತ್ತೀಚೆಗೆ ಗೊತ್ತು ಸಿಲಿಂಡ್ರು ಸಿಗ್ತಾ ಇಲ್ಲ. ಎಲ್ಲರೂ ಸೌದೆ ಒಲೆ ಎಲೆಕ್ಟ್ರಿಕ್ ಸ್ಟವ್, ಸೌದೆ ಒಲೆ ಎಲೆಕ್ಟ್ರಿಕ್ ಸ್ಟವ್. ಇನ್ನೇನು ಡೀಸೆಲು ಹೆಚ್ಚಾಗ್ಬೋದು, ಡೀಸೆಲು ಪೆಟ್ರೋಲ್ ಎಲ್ಲ. ಸೊ ಹಂಗೆ ನಮ್ಮ ಪಾಡಿಗೆ ಎಲ್ಲ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹೊರಟಿದ್ದೀವಿ. ನೋಡಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಸಮಾಧಿಯವರ ರೋಡು. ನೋಡ್ರಪ್ಪ, ಅಪ್ಪು ಫ್ಯಾನ್ಸು, ರಾಜ್ಕುಮಾರ್ ಫ್ಯಾನ್ಸು ಯಾರ್ಯಾರು ಇದ್ದೀರಾ? ಓಕೆ ಬನ್ನಿ. ಹಂಗೆ ಹೋಗ್ತಾ ನಾನು ಇನ್ನೇನು ಮಾಡೋದು ಅಂತ, ನಮ್ಮದು ಒಂದು ಇರಲಿ ಅಂತ ನಾನು ನಮ್ಮ ಪಪ್ಪ ಒಂದು ಕ್ಲಿಪ್ಸ್ ತಗೊಂಡೆ. ಅವರು ಪಾಪ ಡಿಸ್ಟರ್ಬ್ ಮಾಡೋಂಗಿಲ್ಲ, ಕಾರ್ ಓಡಿಸ್ತಾ ಇರ್ತಾರೆ. ಇಷ್ಟೋ ತನಕ ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡಿಕೊಂಡು, ನಮ್ಮಿಬ್ಬರು ಫ್ಯೂಚರು ಹೆಂಗೆ, ಏನೇನು ಪ್ಲ್ಯಾನ್ ಐತೆ, ಫ್ಯೂಚರಾಗಿ ಏನೇನು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಈಗ ಮಾತಾಡೋದು ನಿಲ್ಲಿಸಿದ್ದೀವಿ. ಅದು ಒಂದು ಕ್ಲಿಪ್ಸು ಸುಮ್ಮನೆ ತೆಗಿತಾ ಇರೋದು, ಏನು ಇದು ಮಾಡೋಂಗಿಲ್ಲ. ಹೊರಗಡೆ ಹೋಗೋದು ಯೂಟ್ಯೂಬ್ಗೆ ಹಾಕೋದು, ಹೊರಗಡೆ ಹೋಗೋದು ಯೂಟ್ಯೂಬ್ಗೆ ಹೋಗೋದು. ಇಷ್ಟು ದಿನ ನಾನು ಯೂಟ್ಯೂಬಲ್ಲೇ ಕಾಣಿಸ್ಕೊಂಡಿರಲಿಲ್ಲ. ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೆ ಹೋಗ್ತಾ ದಾರಿಲಿ ಏನೋ ಸ್ಟ್ರೈಕ್ ಮಾಡ್ತಾಯಿದ್ರು. ನನಗೆ ಸ್ಟ್ರೈಕ್ ಅಂದಿದ ತಕ್ಷಣ ಜ್ಞಾಪಕಕ್ಕೆ ಬಂದಿದ್ದು ಯಾರು ಹೇಳಿ? ವಾಟಾಳ್ ನಾಗರಾಜ್, ರಜಗಳ ರಾಜ ಅಂತಲೇ ಪ್ರಸಿದ್ಧ. ದಾವಸ್ಪೇಟೆಯಲ್ಲಿ ಇದ್ದೀನಿ ನೋಡಿ, ದಾವಸ್ಪೇಟೆಯಲ್ಲೇ ಸ್ಟ್ರೈಕ್ ಮಾಡ್ತವ್ರೆ. ನಾವು ಇಲ್ಲಿ ಕಬ್ಬು ತೊಗೊಳಕ್ಕೆ ಬರ್ತಿದ್ದೀವಿ, ಯಾಕಂದರೆ ಪೂಜೆ ಮಾಡಬೇಕಲ್ಲ, ಕಬ್ಬು ಎಲ್ಲ ಇಡಬೇಕು. ಸೊ ಸೆಲೆಕ್ಟ್ ಮಾಡಿ ಆಮೇಲೆ ದೇವರಿಗೆ ಸ್ಯಾರಿನ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಕಲಮ್ಮ. ಅದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಯಿತು 3 ಗಂಟೆ, 3:15 ಅಲ್ಲೇ ಆಯಿತು. ಆ್ಯಂಡ್ ಅದೇ ಏರಿಯಾದಲ್ಲಿ ನೋಡಿ, ಅಲ್ಲಿ ನಾವು ತೊಗೊಂಡಿದ್ದು ಸ್ಯಾರಿ. ಇಲ್ಲಿ ಫ್ರೂಟ್ಸ್ ತೊಗೋತಾ ಇದ್ದೀವಿ, ಪೂಜೆಗೆಲ್ಲ ಇಕ್ಬೇಕಲ್ಲ. ಸೊ ಹಂಗೆ ಎಲ್ಲ ಮಿಕ್ಸ್ ಫ್ರೂಟ್ಸ್ ತೊಗೊಂಡು ಈಗ ನೋಡಿ ಊರ ಹತ್ರ ಬಂದ್ವಿ. ಸ್ಟ್ರೈಟ್ ಹೋಗಬೇಕು. ಈ ಊರಾದಮೇಲೆ ನೆಕ್ಸ್ಟು ನಮ್ಮೂರು. ಸೊ ಅಲ್ಲಿಗೆ ಹೋಗಬೇಕು, ನಮ್ಮ ಜಮೀನು ಸಿಗುತ್ತೆ. ಏನಪ್ಪ ವಿಷಯ ಅಂದರೆ ಪೂಜೆ ಮಾಡೋದೇ ವಿಷಯ. ಸೊ ಫೈನಲಿ ಹೊಲ್ದ ಹತ್ರ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲಿ ಒಂಬಾಳೆ ಬಿಟ್ಟಿದೆ ಅದನ್ನು ನೋಡೋಕ್ಕೆ. ಸೊ ನೋಡಿ ಹಿಂದ್ಗಡೆ ಕಾಣಿಸ್ತಿದ್ಯಾ, ಫುಲ್ಲು ನಮ್ಮದೇ ದರ್ಬಾರ್. ನೋಡ್ರಿ ಫೈನಲಿ ಬಂದೇ ಬಿಟ್ವಿ. ಎಲ್ಲಿಗೆ ಅಂದರೆ ನಮ್ಮ ಜಮೀನ್ ಹತ್ರ. ನೋಡಿ ಎಲ್ಲ ಜಮೀನು ತೆಂಗಿನ ಸಸಿ ಕಾಣಿಸ್ತಾ ಐತೆ ಅನಿಸುತ್ತೆ ನೋಡಿ. ಅಡಿಕೆ ಸಸಿ ಎಲ್ಲ ಆ ಕಡೆ ಇದ್ದಾವೆ, ಹೋಗಬೇಕು. ನಾನು ಮೈಕ್ ಬರ್ತುಬಿಟ್ಟಿದೆ, ಸೊ ಅದನ್ನು ತಗೊಂಡೋಗೋಣ ಅಂತ ಬಂದೆ. ಲಾಕ್ ಆಗಿಬಿಟ್ಟಿದೆ, ಈಗ ಓಪನ್ ಆಯಿತು. ಎಲ್ಲ ಇಲ್ಲಿ ಇಕ್ಕೊಬಿಡ್ತೀನಿ ಏನಾದರೂ ಬೇಕಂದರೆ. ಈ ಥರ ಗ್ಯಾಜೆಟ್ಸು ಓಪನ್ ಆಗ್ತೀವಿ. 1 ನಿಮಿಷ ನೋಡಿ, 2 ಗ್ಯಾಜೆಟ್, ಒಂದು ಸ್ಟಿಕ್ಕು, ಒಂದು ಮೈಕು ನೋಡಿ.
ಹೊಂಬಾಳೆಯನ್ನು ಜೀವನದ ಚಿಗುರು ಎಂದು ಕರೆಯಲಾಗುತ್ತದೆ. ಇದು ಕೃಷಿಯಲ್ಲಿ ಉತ್ತಮ ಇಳುವರಿ ಬರಲಿ ಎಂಬ ಆಶಯದ ಸಂಕೇತ. ಈಗ ಎಲ್ಲ ಸಕಲ ಸಿದ್ಧತೆಯನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಕೊನೆಗೂ 3.5 ವರ್ಷಕ್ಕೆ ಹೊಂಬಾಳೆ ಬಿಟ್ಟಿದೆ. ಅದಕ್ಕೀಗ ಸೀರೆ ಹುಟ್ಟಿಸ್ತಾ ಇದ್ದಾರೆ. ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ನೋಡಿ, ಇದೇ ಮರ, ಯಾವುದೋ ಹೊಂಬಾಳೆ ಬಿಟ್ಟಿತ್ತಲ್ಲ, ಇದೇ ಮರ ನೋಡಿ. ಬಾಳೆ ಎಲೆ ಎಲ್ಲ ಕಟ್ಟೋರೆ, ಬಾಳೆಕಾಯಿ ಬಿಟ್ಟಿದೆ. ಅದನ್ನ ಊರಿಗೆ ಮನೆಗೆ ತೊಗೊಂಡು ಬರಬೇಕು. ಸೊ ಇಲ್ಲಿ ನೋಡಿ, ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ನಮ್ಮ ಕಲಮ್ಮ ಅವರೊಂದಿಗೆಲ್ಲ ಪೂಜೆ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಇರ್ತದೆ. ಈಗ ನಮ್ಮೂರಲ್ಲಿ ಈ ಕಡೆ ಅಂದರೆ, ಇನ್ನು ಆ ಕಡೆ ನಾರ್ತ್ ಸೈಡ್ ಹೋದರೆ ಅಥವಾ ಬೇರೆ ಜಿಲ್ಲೆಗೆ ಹೋದರೆ ಬೇರೆ ಬೇರೆ ಥರ ಸ್ಟೈಲಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ಜಸ್ಟ್ ಸಿಂಪಲಾಗಿ ಮಾಡಿದ್ದೀವಿ ನೋಡಿ. ಸೊ ಎಲ್ಲ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಸೊ ನಮ್ಮ ಕಲಮ್ಮ ಅವರು ಹೂವು ಹಾಕ್ತಾ ಇದ್ದಾರೆ, ಅವನ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನ ಕಳಿಸ್ತಿ.
ಮನೆಗೆ ಹತ್ರನೇ ಕಣಪ್ಪ ನಮ್ಮ ಮನೆ. ಒಂದು ದಿವಸ ನೋಡಿದರೆ ನೀನೇ ಬಂದು ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಈಗ ಮನೆ ಕಡೆ ಹೋಗೋ ಸಮಯ. ಹಂಗೆ ಸಂಜೆನೂ ಆಯಿತು. ಸೊ ನೋಡಿ ಸೂರ್ಯ ಮುಳುಗ್ತಾ ಇದ್ದೇನೆ, ತೋರಿಸ್ತೀನಿ ನೋಡಿ. ನೋಡಿ ಕಾಣಿಸ್ತಾ ಅಲ್ಲಿ ಸೂರ್ಯ ಮುಳುಗ್ತಾ ಇರೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೋಗಿ ಬರ್ತೀನಿ. ಟಾಟಾ ಬಾಯ್ ಫ್ರಮ್ ಗೊಲ್ರಟ್ಟಿ.